ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗಿಂದು ತಂದಿರುವಂಥ ಪಠ್ಯ ವಿಷಯ ವಸ್ತು ಫ್ರೆಂಚರು ಮತ್ತು 3 ಕಾರ್ನಾಟಿಕ್ ಯುದ್ಧಗಳು. ಪರೀಕ್ಷಾ ದೃಷ್ಟಿಯಿಂದ 1 ಮತ್ತು 2 3 ಅಂಕಕ್ಕೆ ಅನೇಕ ಬಾರಿ ಬಂದು ಹೋಗಿರ್ತವೆ. ನೋಡ್ಕೊಂಡು ಬರುವ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ 1664. ಇದರ ರಾಜಧಾನಿ ಪಾಂಡಿಚೇರಿ. ಫ್ರೆಂಚರು ಫ್ರಾಂಕೋಯಿನ್ ಮಾರ್ಟಿನನ್ನು ಭಾರತದಲ್ಲಿ ನಿಜವಾದ ಫ್ರೆಂಚ್ ವಸಾಹತುಗಳ ನಿರ್ಮಾಪಕನಾಗಿದ್ದಾನೆ. ಈತ ಬೆಲಿಂಜರೊಡನೆ 1674ರಲ್ಲಿ ಬಿಜಾಪುರ ಸುಲ್ತಾನ ಶೇರ್ ಖಾನ್ ಲೂದಿಯ ವಾಲಿಕೊಂಡಪುರ ಬಳಿ ಭೂಭಾಗ ಪಡೆದು ಪಾಂಡಿಚೇರಿಯನ್ನು ನಿರ್ಮಿಸಿದ. ಫ್ರೆಂಚ್ ಸರ್ಕಾರ ಇವನಿಗೆ ಸಹಕಾರ ನೀಡದಿದ್ದರೂ ಪಾಂಡಿಚೇರಿಯನ್ನು ಸುಂದರವಾಗಿ ನಿರ್ಮಿಸಿದ. ಮುಂದೆ ಇದೇ ಫ್ರೆಂಚರ ರಾಜಧಾನಿ ಆಯಿತು. ಫ್ರಾನ್ಸ್ನ 14ನೇ ಲೂಯಿಯ ಮಂತ್ರಿಯಾದ ಕಾಲ್ಬರ್ಟ್ ಎಂಬುವನ ಪ್ರಯತ್ನದಿಂದ ಈ ಕಂಪನಿ ಸ್ಥಾಪನೆಯಾಯಿತು. ಕೋಲ್ಬರ್ಟನು ಔರಂಗಜೇಬನಿಂದ ಸಾಲ್ವಿ ಬಳಿ ವ್ಯಾಪಾರ ಕೋಠಿ ತೆರೆಯಲು ಅನುಮತಿ ಪಡೆದನು. 1668ರಲ್ಲಿ ಸೂರತ್, 69ರಲ್ಲಿ ಮಚಿಲಿಪಟ್ಟಣ, 1674ರಲ್ಲಿ ತಂಜಾವೂರು ಅರಸನಿಂದ ಭೂಭಾಗ ಬಾಡಿಗೆ ಪಡೆದುಕೊಂಡು ಪಾಂಡಿಚೇರಿ ಕಟ್ಟಿದರು. ಇದು ಭಾರತದಲ್ಲಿ ಫ್ರೆಂಚರ ಕೇಂದ್ರ ಸ್ಥಳವಾಗಿ ಮಾರ್ಪಾಡಾಯಿತು. 1690ರಲ್ಲಿ ಚಂದ್ರನಾಗೂರ್, 1725ರಲ್ಲಿ ಮಾಹೆ, 1739ರಲ್ಲಿ ಮುಂತಾದ ಸ್ಥಳಗಳಲ್ಲಿ ಫ್ರೆಂಚರು ಭಾರತದಲ್ಲಿ ಪ್ರಭುತ್ವವನ್ನು ಸ್ಥಾಪಿಸಿದರು. 1667ರಲ್ಲಿ ಭಾರತಕ್ಕೆ ಬಂದ ಫ್ರಾಂಕೋಯಿನ್ ಕೆರಾನ್ ಪ್ರಥಮ ಫ್ರೆಂಚ್ ವ್ಯಾಪಾರ ಕೋಟೆಯನ್ನು ಸೂರತ್ನಲ್ಲಿ ತೆರೆದು ಇವನೇ ಅದರ ಡೈರೆಕ್ಟರ್ ಜನರಲ್ ಆದನು. ಗೋಲ್ಕೊಂಡ ಸುಲ್ತಾನನಿಂದ ಮಚಿಲಿಪಟ್ಟಣದಲ್ಲಿ ಕೋಟೆ ತೆರೆದನು. 1742ರಲ್ಲಿ ಡೂಪ್ಲಿಯು ಫ್ರೆಂಚರ ಗವರ್ನರ್ ಆಗಿ ಭಾರತಕ್ಕೆ ಬಂದನು. ಇವನ ಕಾಲದಲ್ಲಿ ಫ್ರೆಂಚರ ಪ್ರಭುತ್ವ ಸಾಧಿಸಿದ್ದು ಬ್ರಿಟಿಷ್ ಮತ್ತು ಫ್ರೆಂಚರಿಗೆ ಅಧಿಕಾರ ಪೈಪೋಟಿ ಸಂಭವಿಸಿ ಕಾರ್ನಾಟಿಕ್ ಯುದ್ಧಗಳಾಗಿ ಮಾರ್ಪಟ್ಟವು. ಅಂದರೆ ಡೂಪ್ಲೆ ಭಾರತ ಪ್ರವೇಶವೇ 3 ಕಾರ್ನಾಟಿಕ್ ಯುದ್ಧಗಳಿಗೆ ಕಾರಣ ಎಂಬುದನ್ನು ನಾವಿಲ್ಲಿ ಸರಿಯಾಗಿ ಸ್ಪಷ್ಟವಾಗಿ ನಿಖರವಾಗಿ ತಿಳ್ಕೊಳ್ಬೇಕು. ಕ್ರಿಸ್ತಶಕ 1740ರಿಂದ 63ರವರೆಗೆ 3 ಕಾರ್ನಾಟಿಕ್ ಯುದ್ಧಗಳು ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆದವು. ಈ ಯುದ್ಧಗಳು ಕರ್ನಾಟಕದಲ್ಲಿ ನಡೆದುದರಿಂದ ಕಾರ್ನಾಟಿಕ್ ಯುದ್ಧಗಳೆಂದು ಕರೆಯಲಾಗುತ್ತದೆ. ಈ ಭಾಗವು ಮೊಘಲರ ಆಳ್ವಿಕೆಗೆ ಒಳಪಟ್ಟಿದ್ದರಿಂದ ನಿಜಾಮನ ಹಿಡಿತದಲ್ಲಿತ್ತು. ಪಾಂಡಿಚೇರಿ ಗವರ್ನರ್ ಡೂಮನು 1739ರಲ್ಲಿ ಕಾರೈಕಲ್ ನಲ್ಲಿ ವ್ಯಾಪಾರ ಕೊಟ್ಟು ತೆರೆದು ಮೊಘಲರಿಂದ ನಾಣ್ಯ ಟಂಕಿಸುವ ಅನುಮತಿ ಪಡೆದನು. ಮರಾಠರು 1740ರಲ್ಲಿ ಕರ್ನಾಟಕದ ಮೇಲೆ ದಾಳಿ ಮಾಡಿ ನವಾಬ ದೋಸ್ತ್ ಅಲಿಯನ್ನು ಕೊಂದು ಅವನ ಅಳಿಯ ಚಂದಾ ಸಾಹೇಬನನ್ನು ಸೆರೆಯಾಳಾಗಿ ಒಯ್ದರು. ನಂತರ ದೋಸ್ತ್ ಅಲಿಯ ಮಗ ಸಫ್ದರ್ ಅಲಿ ಕೊಲೆಯಾಯಿತು. ಈ ಪರಿಸ್ಥಿತಿಯಲ್ಲಿ ಹೈದರಾಬಾದ್ ನಿಜಾಮನು ಕರ್ನಾಟಕದ ಮೇಲೆ ದಾಳಿ ಮಾಡಿ ಸಫ್ದರ್ ಅಲಿಯ ಅಪ್ರಾಪ್ತ ವಯಸ್ಸಿನ ಮಗನಾದ ಸೈಯದ್ ಮೊಹಮ್ಮದ್ ನನ್ನು ಸಿಂಹಾಸನದಲ್ಲಿ ಕೂಡಿಸಿ ಅನ್ವರುದ್ದೀನನ್ನು ಪ್ರತಿನಿಧಿಯನ್ನಾಗಿ ನೇಮಿಸಿದನು. ಸ್ವಲ್ಪ ಸಮಯದಲ್ಲೇ ಸೈಯದ್ ಮಹಮ್ಮದ್ ಕೊಲೆಯಾಗಿ ಅನ್ವರುದ್ದೀನ್ ಕರ್ನಾಟಕದ ನವಾಬನಾದನು. ದೋಸ್ತ್ ಅಲಿ ಕುಟುಂಬದವರು ವಿರೋಧದಿಂದ ಅನ್ವರುದ್ದೀನ್ ಸ್ಥಾನ ಕೂಡ ಭದ್ರವಾಗಿರಲಿಲ್ಲ. ಪೂರ್ವದ ಕೋರಮಂಡಲದ ಕರಾವಳಿ ತೀರ ಪ್ರದೇಶವನ್ನು ಹಾಗೂ ಅದರ ಹಿನ್ನಾಡನ್ನು ಬ್ರಿಟಿಷರು ಕಾರ್ನಾಟಿಕ್ ಎಂದು ಕರೆದರು. ಕಾರ್ನಾಟಿಕ್ ಎಂದರೆ ಪೂರ್ವದ ಕೋರಮಂಡಲದ ಕರಾವಳಿ ತೀರ ಪ್ರದೇಶವನ್ನು ಹಾಗೂ ಅದರ ಹಿನ್ನಾಡನ್ನು ಬ್ರಿಟಿಷರು ಕಾರ್ನಾಟಿಕ್ ಎಂದು ಕರೆದರು. ಆರ್ಕಾಟ್ ಅದರ ರಾಜಧಾನಿಯಾಗಿತ್ತು. ಹೈದರಾಬಾದ್ ನಿಜಾಮನ ಹತೋಟಿಯಲ್ಲಿತ್ತು. ಇವನಿಂದ ನೇಮಕವಾದ ನವಾಬನಿಂದ ಆಳಲ್ಪಡುತ್ತಿತ್ತು. ಈಗ ಮೊದಲನೇ ಕಾರ್ನಾಟಿಕ್ ಯುದ್ಧ 1746ರಿಂದ 48. ಯುರೋಪ್ನಲ್ಲಿ ಫ್ರೆಂಚರು ಮತ್ತು ಬ್ರಿಟಿಷರಿಗೂ ನಡೆದ ಆಸ್ಟ್ರಿಯಾದ ಉತ್ತರಾಧಿಕಾರದ ಸಮಸ್ಯೆಯನ್ನು ಇಲ್ಲಿ ಪ್ರತಿಫಲಿಸಿತು. ಇಂಗ್ಲಿಷರು ಫ್ರೆಂಚರ ಹಡಗುಗಳನ್ನು ಸೆರೆ ಹಿಡಿದರು. ಆಗ ಡೂಪ್ಲೆಯು ನವಾಬನ ಆಜ್ಞೆ ತಿರಸ್ಕರಿಸಿದನು. ಡೂಪ್ಲೆ ಮಾರಿಷ್ನಲ್ಲಿ ಗವರ್ನರ್ ಆದ ಲಾಬೋರ್ ಚೊನಾಯ್ಸ್ ಜೊತೆಗೂಡಿ ಚೆನ್ನೈಯನ್ನು ಮುತ್ತಿದರು. ಆದ್ದರಿಂದ
ನವಾಬನು ತನ್ನ ಸೈನ್ಯದೊಡನೆ ಮದ್ರಾಸ್ಗೆ ಮುತ್ತಿಗೆ ಹಾಕಿದನು. ಆದರೆ ಫ್ರೆಂಚರಿಂದ ಸೋಲಲ್ಪಟ್ಟನು ಸೇಂಟ್ ಥೋಮ್ನಲ್ಲಿ ಅಥವಾ ಅಡಿಯಾರ ಕಾಳಗದಲ್ಲಿ. ಯುರೋಪ್ನಲ್ಲಿ ಯುದ್ಧಗಳು ಕೊನೆಗೊಂಡು ಪ್ಯಾರಿಸ್ ಒಪ್ಪಂದವಾಯಿತು. ಡೂಪ್ಲೆ ಮುಂದುವರೆದ ಕಡಲೂರಿನ ಸೇಂಟ್ ಡೇವಿಡ್ ಕೋಟೆ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು. ಇದರಂತೆ ಭಾರತದಲ್ಲೂ ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ಶಾಂತಿ ಮೂಡಿ ಮದ್ರಾಸ್ ಇಂಗ್ಲಿಷರ ಕೈ ಸೇರಿತು. ಇಲ್ಲಿ ನಡೆದಂಥ ಒಪ್ಪಂದ ಈ ಲಾ ಚಪಲೆ ಎಕ್ಸ್ ಲಾ ಚಪಲೆ. ಎರಡನೇ ಕರ್ನಾಟಕ ಯುದ್ಧ 1748-54. ತಂಜಾವೂರಿನ ರಾಜನಾದ ಪ್ರತಾಪ ಸಿಂಗನ ವಿರುದ್ಧ ಪಿತೂರಿ ನಡೆಸಲು ಶಹಾಜಿ ಇಂಗ್ಲಿಷರ ಸಹಾಯ ಕೇಳಿದ. ಇದಕ್ಕೆ ಬದಲಾಗಿ ದೇವಿ ಕೊಟ್ಟೈ ಪ್ರವೇಶ ಕೊಡಲು ಒಪ್ಪಿದ. ಪ್ರತಾಪ ಸಿಂಗನು ಇಂಗ್ಲಿಷರೊಂದಿಗೆ ಶಾಂತಿ ಒಪ್ಪಂದ ಮಾಡಿಕೊಂಡು ದೇವಿ ಕೊಟ್ಟೈ ಬಿಟ್ಟುಕೊಟ್ಟನು. ಅರಕಾಟಿನಲ್ಲಿ ಚಂದಾ ಸಾಹೇಬ ಮತ್ತು ಅನ್ವರುದ್ದೀನ ನಡುವೆ, ಹೈದರಾಬಾದ್ನಲ್ಲಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗರ ನಡುವೆ ಉತ್ತರಾಧಿಕಾರಕ್ಕಾಗಿ ಅಂತಹ ಕಲಹ ಏರ್ಪಟ್ಟಿತು. ಡೂಪ್ಲೆಯು ಚಂದಾ ಸಾಹೇಬ ಮತ್ತು ಮುಜಾಫರ್ ಜಂಗನನ್ನು ಬೆಂಬಲಿಸಿದರೆ ಬ್ರಿಟಿಷರು ಅನ್ವರುದ್ದೀನ್ ಮತ್ತು ನಾಸಿರ್ ಜಂಗನ್ ಬೆಂಬಲಿಸಿದರೆ ಬ್ರಿಟಿಷರು ಅನ್ವರುದ್ದೀನ್ ಮತ್ತು ನಾಸಿರ್ ಜಂಗನ್ ಬೆಂಬಲಿಸಿದರು. ಡೂಪ್ಲೆ ಮರಾಠರಿಗೆ ಹಣ ಕೊಟ್ಟು ಚಂದಾ ಸಾಹೇಬನನ್ನು ಬೇಡಿಸಿದ. ಚಂದಾ ಸಾಹೇಬ ಅಂಬೂರ ಕಾಳಗದಲ್ಲಿ 1749ರಲ್ಲಿ ಅನ್ವರುದ್ದೀನನ್ನು ಕೊಂದು ನವಾಬನಾದನು. ಅನ್ವರುದ್ದೀನನು ಮಗ ಮಹಮ್ಮದ್ ಅಲಿ ತಿರುಚನಾಪಲ್ಲಿ ಕೋಟೆಗೆ ಹೋದನು. ನಾಸಿರ್ ಜಂಗನ್ ಹತ್ಯೆಯಾದ್ದರಿಂದ ಮುಜಾಫರ್ ಜಂಗ್ ಹೈದರಾಬಾದ್ ನವಾಬನಾದನು. ಚಂದಾ ಸಾಹೇಬ ತಿರುಚನಾಪಲ್ಲಿಗೆ ಮಹಮ್ಮದ್ ಅಲಿಯನ್ನು ಕೊಲ್ಲಲು ಮುತ್ತಿಗೆ ಹಾಕಿದ. ಆದರೆ ರಾಬರ್ಟ್ ಕ್ಲೈವನು ಆರ್ಕಾಟ್ ವಶಪಡಿಸಿಕೊಂಡನು ಮತ್ತು ಮಹಮ್ಮದ್ ಅಲಿಯನ್ನು ಆರ್ಕಾಟಿನ ನವಾಬನನ್ನಾಗಿ ಮಾಡಿದನು. ಆದ್ದರಿಂದ ಕ್ಲೈವನು ಆರ್ಕಾಟಿನ ಮಿ ವೀರ ಎನ್ನುತ್ತಾ ಚಂದಾ ಸಾಹೇಬ ತಂಜಾವೂರಿಗೆ ಓಡಿ ಹೋದನು. ಅಲ್ಲಿ ಅವನ ಹತ್ಯೆಯಾಯಿತು. ಈ ಸೋಲಿನಿಂದಾಗಿ 1754ರಲ್ಲಿ ಫ್ರಾನ್ಸ್ ಸರ್ಕಾರ ಡೂಪ್ಲೆಯನ್ನು ವಾಪಸ್ ಕರೆದುಕೊಂಡಿತು. ಗೋಡೆ ಹೊನಾನ್ಸು ಡೂಪ್ಲೆ ಸ್ಥಾನಕ್ಕೆ ಕಳಿಸಲಾಯಿತು. 1754ರಲ್ಲಿ ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮುಜಾಫರ್ ಜಂಗ್ ಮತ್ತು ಹತ್ಯೆ ನಂತರ ಫ್ರೆಂಚ್ ಗವರ್ನರ್ ಸಲಬತ್ ಜಂಗನನ್ನು ಹೈದರಾಬಾದ್ ನಿಜಾಮನಾಗಿ ಮಾಡಿದರು. ಒಪ್ಪಂದದಂತೆ ದೇಶೀಯ ರಾಜ್ಯಗಳ ಆಂತರಿಕ ವ್ಯವಹಾರ ಇಬ್ಬರೂ ತಲೆ ಹಾಕದಂತೆ ಒಪ್ಪಿಕೊಂಡವು. ಮಹಮ್ಮದ್ ಅಲಿ ಆರ್ಕಾಟ್ ನವಾಬನಿಂದ ಇಬ್ಬರೂ ಒಪ್ಪಿಕೊಂಡಿತು. ಮೂರನೇ ಕರ್ನಾಟಕ ಯುದ್ಧ 1756-1763. 1756ರಲ್ಲಿ ಯುರೋಪಿನಲ್ಲಿ ಸಾಪ್ತವಾರ್ಷಿಕ ಯುದ್ಧವೇ ಈ ಯುದ್ಧಕ್ಕೆ ಕಾರಣ. ಫ್ರೆಂಚ್ ಸರ್ಕಾರ ಭಾರತದಿಂದ ಇಂಗ್ಲಿಷನ್ನು ಹೊರದಡಲು ಕೌಂಟ್ ಡಿ ಲ್ಯಾಲಿ ಗವರ್ನರನ್ನು ಕಳಿಸಿತು. ಫ್ರೆಂಚರ ವಸಾಹತು ಚಂದ್ರನಾಗೂರನ್ನು ಕ್ಲೈವ ವಶಪಡಿಸಿಕೊಂಡನು. ಲ್ಯಾಲಿಯ ಸೇಂಟ್ ಜಾರ್ಜ್ ಕೋಟೆ ವಶಪಡಿಸಿಕೊಂಡು ಚೆನ್ನೈ ಮುತ್ತಿಕಲು ಆದೇಶಿಸಿದನು. ಅಲ್ಲದೆ ಬುಸ್ಸಿಯನ್ನು ಹೈದರಾಬಾದಿನಿಂದ ಕರೆಸಿದನು. ಆದರೆ ಬ್ರಿಟಿಷರು ಹೈದರಾಬಾದ್ ವಶಪಡಿಸಿಕೊಂಡರು. ಬುಸ್ಸಿ ಹಾಗೂ ಐರ್ಕೋಟನಿಗೂ 1760ರಲ್ಲಿ ಪಾಂಡಿಚೇರಿ ಸಮೀಪದ ವಾಂಡಿವಾಶ್ ಎಂಬಲ್ಲಿ ಯುದ್ಧ ನಡೆಯಿತು. ಫ್ರೆಂಚರು ಸೋಲಲ್ಪಟ್ಟರು. 1763ರಲ್ಲಿ ಪ್ಯಾರಿಸ್ ಶಾಂತಿ ಒಪ್ಪಂದದಂತೆ ಯುದ್ಧ ಕೊನೆಗೊಂಡಿತು. ಫ್ರೆಂಚರು ದುರ್ಬಲರಾದರು. ಡೂಪ್ಲೆಯನ್ನು ರಾಬರ್ಟ್ ಕ್ಲೈವನು ಮುನ್ಸೂಚಕ ಎಂದು ಕರೆಯಲಾಗಿದೆ. ಅದು ವಿದ್ಯಾರ್ಥಿಗಳೇ, ನಾನು ಮಾರ್ಕಿಸ್ ಆಫ್ ಡೂಪ್ಲೆ ಇವನನ್ನು ಮಹಾಮುತ್ಸದ್ದಿ ರಾಜಕಾರಣಿ ಅಂತ ಕರೀತಾರೆ. ಇವನ ಬಗ್ಗೆ ಮತ್ತು 3 ಕರ್ನಾಟಕ ಯುದ್ಧಗಳ ಬಗ್ಗೆ ವಿಸ್ತಾರ ಮಾಹಿತಿ ನೀಡಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು.